ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಕೃಷಿ ರಂಗ ಪ್ರಾಯೋಜಿತ ಕಿಸಾನ್ ವಾಣಿ ಕಾರ್ಯಕ್ರಮ ಕೇಳುತ್ತಿರುವ ರೈತ ಬಾಂಧವರಿಗೆಲ್ಲ ಶರಣಾರ್ಥಿಗಳು. ರೈತ ಬಾಂಧವರ ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ಆಲಿಸಲಿದ್ದೀರಿ ಸಜ್ಜೆ ಬೆಳೆಯ ಬೇಸಾಯ ತಾಂತ್ರಿಕತೆ. ಈ ವಿಷಯ ಕುರಿತು ಡಾಕ್ಟರ್ BG ಕೊಪ್ಪಳ್ಕರ್ ಅವರೊಂದಿಗೆ ಸಂದರ್ಶನವನ್ನು, ನಂತರ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು, ಕೊನೆಯಲ್ಲಿ ಪೇಟೆ ದಾಣಿಯನ್ನು ಆಲಿಸಲಿದ್ದೀರಿ. ಹಾಗಾದರೆ ರೈತ ಬಾಂಧವರೇ, ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರೆಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರೀಗ ಕೇಳೋಣ ಸಜ್ಜೆ ಬೆಳೆಯ ಬೇಸಾಯ ತಾಂತ್ರಿಕತೆ. ಈ ವಿಷಯ ಕುರಿತು ಡಾಕ್ಟರ್ BG ಕೊಪ್ಪಳ್ಕರ್ ಅವರೊಂದಿಗೆ ಸಂದರ್ಶನವನ್ನು. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಕಾರ್ಯಕ್ರಮದಲ್ಲಿ ಸಜ್ಜೆ ಹಾಗೂ ನವಣೆಯಲ್ಲಿ ಬೆಳೆ ಉತ್ಪಾದನಾ ತಾಂತ್ರಿಕತೆ ಏನಿದ್ದಾವೆ ಅಂತಕ್ಕಂಥ ವಿಚಾರ. ಸಜ್ಜೆ ಮತ್ತು ನವಣೆಯಲ್ಲಿ ಹೆಚ್ಚಿನ ಒಂದು ಇಳುವರಿಯನ್ನು ಪಡಿಬೇಕಾಗಿತ್ತಂದರೆ ಯಾವ ರೀತಿ ನಾವು ಬೇಸಾಯ ಕ್ರಮಗಳನ್ನು ಅಳವಡಿಸಿಕೊಂಡ್ರೆ ಹೆಚ್ಚು ಇಳುವರಿಯನ್ನು ಪಡಿಬೋದು ಅಂತಕ್ಕಂಥ ವಿಚಾರ ಇವತ್ತಿನ ದಿನದಲ್ಲಿ ಭಾಳ ಮುಖ್ಯ. ಯಾಕಂದರೆ ಹೆಚ್ಚಿನ ಕ್ಷೇತ್ರದಲ್ಲಿ ವರ್ಷದಿಂದ ವರ್ಷಕ್ಕೆ ರೈತರು ಈ ನವಣೆ ಮತ್ತು ಸಜ್ಜೆಯನ್ನು ಬೆಳೀತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಇದ್ರ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಬೇಸಾಯ ಶಾಸ್ತ್ರ ವಿಭಾಗದ ಮುಖ್ಯಸ್ಥರು ಹಾಗೂ ಪ್ರಾಧ್ಯಾಪಕರಾದಂಥ ಡಾಕ್ಟರ್ BG ಕೊಪ್ಪಳ್ಕರ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ತಿಳ್ಕೊಳ್ಳೋಂಥ. ನಮಸ್ಕಾರ ಡಾಕ್ಟರ್ ಕೊಪ್ಪಳ್ಕರ್ ಅವರು. ನಮಸ್ಕಾರ ರೀ. ಮೊದಲನೇದಾಗಿ ಸಜ್ಜೆ ಹಾಗೂ ನವಣೆ ಬೆಳೆಗಳ ಒಂದು ಪ್ರಾಮುಖ್ಯತೆ ಇತ್ತೀಚೆಗೆ ಯಾವ ರೀತಿ ಬರ್ತಾ ಇದೆ ಅಂತಿರ್ತಾವೆ? ಈಗ ನೋಡ್ರಿ, ಈ ಸಜ್ಜೆ ಮತ್ತು ಈ ನವಣೆ ಈ ಎರಡೂ ಬೆಳೆಗಳು ಕಿರುಧಾನ್ಯದ ಬೆಳೆಗಳಾಗ್ಯಾವ್ರಿ. ಮತ್ತು ಇತ್ತೀಚಿನ ದಿನಗಳಲ್ಲಿ ಬಹಳ ಪ್ರಾಮುಖ್ಯತೆಯನ್ನು ಪಡ್ಲಕತ್ತಾವ್ರಿ ಇವೆರಡು ಬೆಳೆಗಳು. ಯಾರು ಕೇಳಿದ್ರು ಅದೇ ನೋಡ್ರಿ, ನವಣೆ ಅದು ಊಟ ಮಾಡಿ ಹೇಳ್ತಾರೆ ನೋಡ್ರಿ, ಸ್ವಲ್ಪ ಪ್ರಾಮುಖ್ಯತೆ ಪಡಿತಾವೆ. ಮತ್ತು ಇತ್ತೀಚಿನ ದಿನಗಳಲ್ಲಿ ಈ ಹವಾಮಾನ ಬದಲಾವಣೆ, ಕ್ಲೈಮೇಟ್ ಚೇಂಜ್ ಅಂತ ಅಂತಾರೆ ನೋಡ್ರಿ, ಒಂದು ಮುಖ್ಯ ಚರ್ಚೆ ವಿಷಯ ಆಗಿದೆ. ಚೇಂಜ್ ಎಲ್ಲ ಬದಲಾಗ್ತಾ ಇದೆ ರೀ, ಹವಾಮಾನ ಮಳೆ ಕಡಿಮೆ ಆಗ್ತಾ ಇದೆ. ಮತ್ತೆ ಈ ಒಂದು ಹವಾಮಾನ ಈ ಪರಿಸ್ಥಿತಿಯಲ್ಲಿ ಕಿರುಧಾನ್ಯದ ಬೆಳೆಗಳು ಬಹಳ ಪ್ರಾಮುಖ್ಯತೆಯನ್ನು ಹೊಂತಾವ್ರಿ ಇವು. ಮತ್ತೆ ಇತ್ತೀಚಿನ ದಿನಗಳಲ್ಲಿ ಮಳೆ ಪ್ರಮಾಣ ಬಹಳ ಕಡಿಮೆ ಆಗ್ತಾ ಇದೆ, ಬರ್ತಾ ಸ್ವಲ್ಪ, ಮತ್ತು ಉಷ್ಣಾಂಶ ಹೆಚ್ಚಾಗ್ತಾ ಇದೆ. ಈ ತರದ ಒಂದು ಹವಾಮಾನದಾಗ ನಾವು ಈ ಸಜ್ಜೆ ಮತ್ತು ಈ ನವಣೆಯನ್ನು ಬೆಳೆಯಬಹುದ್ರಿ. ಮತ್ತೆ ಈ ಬೆಳೆಗಳು ಕಡಿಮೆ ನೀರನ್ನು ಉಪಯೋಗಿಸಿ ಹೆಚ್ಚಿನ ಇಳುವರಿಯನ್ನು ಕೊಡ್ತಾವ್ರಿ ಇವು. ಇನ್ನು ಈ ಸಜ್ಜೆ ಮತ್ತು ನವಣೆಯನ್ನ ಎಲ್ಲಾ ಪ್ರದೇಶದಲ್ಲಿ ಬೆಳೆಯಬಹುದು ಅಂದ್ರೆ ನಮ್ಮ ರಾಜ್ಯದಲ್ಲಿ ಯಾವ ತರಹದ ಒಂದು ಪ್ರದೇಶಗಳಲ್ಲಿ ಈ ಬೆಳೆಗಳನ್ನ ಬೆಳೀತಾ ಇದ್ದಾರೆ? ನೋಡಿ, ನಮ್ಮ ರಾಜ್ಯದೊಳಗೆ ನೋಡ್ರಿ, ಈ ಬೆಳೆಗಳನ್ನ ಮಳೆಯ ಆಶ್ರಯದಲ್ಲಿ ಕಡಿಮೆ ಮಳೆ ಬೀಳುವ ಕೆಂಪು, ಮಧ್ಯಮಾಳದ ಕಪ್ಪು ಮತ್ತು ಮರಳು ಭೂಮಿಯಲ್ಲಿ ಮುಂಗಾರು ಹಂಗಾಮಿನಾಗ ಬೆಳಿತಾರ್ರಿ. ಮತ್ತು ಸಜ್ಜೆಯನ್ನು ಮಧ್ಯಮ ಕಪ್ಪು ಹಾಗೂ ಕಡಿಮೆ ಆಳದಿರುವ ಮಣ್ಣಿನಾಗ ಮುಂಗಾರು ಹಾಗೂ ಬೇಸಿಗೆ ಕಾಲದಾಗ ನೀರಾವರಿ ಬೆಳೆಯಾಗಿ ಬೆಳಿತಾರೆ ಇದನ್ನ. ಇನ್ನ ಯಾವುದೇ ಒಂದು ಬೆಳೆ ಬೆಳಿಬೇಕಾದ್ರೆ ತಳಿಗಳು ಬಹಳ ಮುಖ್ಯ, ಒಳ್ಳೆ ಇಳುವರಿ ಕೊಡ್ತಕ್ಕಂಥ ತಳಿಗಳು. ಈಗ ಸಜ್ಜಿಗೆ ಬಂದ್ರೆ ಸಜ್ಜಿಯಲ್ಲಿ ತಳಿಗಳ ಬಗ್ಗೆ ಸ್ವಲ್ಪ ವಿವರ ಕೊಡಲ್ಲ, ಯಾವ ಚೆನ್ನಾಗಿದಂತ ತಳಿಗಳು? ಈ ಸಜ್ಜೆಗಳು ನೋಡ್ರಿ ICTP 8203 ಅಂತ ಅದ ರೀ.
ತಳಿ. ಅದು ಮಳೆಯಾಶ್ರಿತ ಹಾಗೂ ನೀರಾವರಿ ಎರಡೂ ಸನ್ನಿವೇಶದಾಗ ಬೆಳೀತಾರೆ ಅದನ್ನ. ಈ ಮಳೆಯಾಶ್ರಿತದಲ್ಲಿ ಜೂನ್ ಜುಲೈ ತಿಂಗಳಲ್ಲಿ ಬಿತ್ತನೆ ಮಾಡಿದ್ರೆ ಉತ್ತಮ ರೀ ಇದು. ಜುಲೈ ಮೀರಬಾರದ್ರೆ ಅದು ಆದಷ್ಟು. ಇನ್ನು ನೀರಾವರಿ ಸವಲತ್ತು ಇದ್ದಲ್ಲಿ ಮುಂಗಾರಿನಲ್ಲಿ ಜೂನ್ ಜುಲೈ ತಿಂಗಳಾಗ ಹಾಗೂ ಬೇಸಿಗೆಯಲ್ಲಿ ಜನವರಿಯಲ್ಲಿ ಬಿತ್ತನೆ ಮಾಡ್ಬೇಕ್ರಿ ಇದನ್ನ. ಈ ತಳಿ ಸುಮಾರು ನೋಡ್ರಿ 70 ರಿಂದ 80 ದಿನದೊಳಗೆ ಕಟಾವಿಗೆ ಬರ್ತದ್ರಿ ಇದು. ಯಾವುದು ICTP 8203 ರೀ. ಮತ್ತು ಬೆಳೆ ಕೆಳಗೆ ಬೀಳೋದಿಲ್ಲ, ಸ್ವಲ್ಪ ಕಾಂಡ ದಪ್ಪಿರ್ತದ್ರಿ, ಕೆಳಗೆ ಬೀಳೋದಿಲ್ರಿ ಇದು. ಮತ್ತು ಹೆಚ್ಚು ಕವಲು ಹೊಡಿತದ್ರಿ ಇದು. ಕವಲು ಹಿಡಿದು ಒಂದೇ ಸಮನಾಗಿ ತೆನೆಗಳು ಬರ್ತಾವ್ರಿ. ತೆನೆಗಳು ಒಂದೇ ತರ ಇರ್ತಾವ್ರಿ ಸ್ವಲ್ಪ. ಮತ್ತೆ ಇದು ಏನಾಗ್ತದ್ರಿ, ಇದು ವಲಯ 1, 2 ಮತ್ತು 3 ತಳಿಯನ್ನು ಯಶಸ್ವಿಯಾಗಿ ಬೆಳೆಯಬಹುದ್ರಿ. ಇನ್ನೊಂದು ತಳಿ ಅದ್ರಿ, ಅದೇನಂದ್ರೆ ICME 221 ಅದರಿ. ಇದನ್ನು ಕೂಡ ಮಳೆಯಾಶ್ರಿತ ಹಾಗೂ ನೀರಾವರಿಯಲ್ಲಿ ಬೆಳಿತಾರ್ರಿ. ಈ ತಳಿ ಸುಮಾರು ಇದು 75 ರಿಂದ 80 ದಿನದೊಳಗೆ ಕಟಾವಿಗೆ ಬರ್ತದ್ರಿ ಇದು. ಮತ್ತೆ ಇದು ಏನಂದ್ರೆ ತಳಿಯನ್ನು ವಲಯ 3 ಅಂದ್ರೆ ಈ ಬಳ್ಳಾರಿ ಕಡೆ ವಲಯ 3ರಲ್ಲಿ ಯಶಸ್ವಿಯಾಗಿ ಬೆಳೆಯಬಹುದ್ರಿ. ಈ ತಳಿಯಲ್ಲಿ ಕೂಡ ಬೆಳೆ ಕೆಳಗೆ ಬೀಳೋದಿಲ್ರಿ ಇದು ಕೂಡ. ಮತ್ತೆ ಇದು ಕೂಡ ಹೆಚ್ಚು ಕವಲು ಹೊಡಿತದ್ರಿ. ಮತ್ತೆ ಒಂದೇ ಸಮನಾಗಿ ತೆನೆಗಳು ಬರ್ತಾವ್ರಿ, ಒಂದೇ ತರ ಇರ್ತಾವ್ರಿ ತೆನೆಗಳು ನೋಡ್ಲಕ್ಕೆ, ಹೆಚ್ಚು ಕಡಿಮೆ ಇರೋದಿಲ್ರಿ ಅವು. ಮತ್ತೆ ಇನ್ನೊಂದು ಅದರಿ, ಇದು MH 946 ಅಂತಂದ್ರೆ ಅದು ಹೈಬ್ರಿಡ್ ತಳಿ ರೀ. ಅದು MH 946 ರೀ. ಈ ಹೈಬ್ರಿಡ್ ತಳಿ ಇದ್ರಿ. ಇದನ್ನ ಏನಂತಂದ್ರೆ ಖುಷ್ಕಿ ಹಾಗೂ ನೀರಾವರಿ ವಲಯ 3ಆಗಿ ಬೆಳಿಬೋದ್ರಿ ಇದನ್ನ. ಮತ್ತೆ ಈ ಹೈಬ್ರಿಡ್ ತಳಿ 75 ರಿಂದ 80 ದಿನಗಳೊಳಗೆ ಕಟಾವಿಗೆ ಬರ್ತದ್ರಿ. ಮತ್ತೆ ಇದು ಕೇದಿಗೆ ರೋಗ ಅಂತದ್ರಿ. ಕೇದಿಗೆ ರೋಗ ಮತ್ತೆ ತೆನೆ ಜಿಗಿ ರೋಗ ಮತ್ತೆ ಎಲೆ ತುಕ್ಕು ರೋಗ ಅಂತಾರೆ. ಅವಕ್ಕೆ ನಿರೋಧಕ ಶಕ್ತಿ ಹೊಂದಿದ್ರಿ ಈ ತಳಿ, ಹೈಬ್ರಿಡ್ ತಳಿ ಇದು. ಅಂದ್ರೆ ನೀವಂದಂಗ ಈ 3 ತಳಿಗಳನ್ನ ರೈತರು ಸಜ್ಜೆ ಬೆಳಿಬಹುದು. MH 946, ಇನ್ನೊಂದು ICME 221, ಮತ್ತೊಂದು ತಳಿಯನ್ನ ICTP ಅಂತದ್ರಿ ನೋಡಿ, ICTP 8203. ಈ 3 ತಳಿಗಳನ್ನ ಬೆಳಿಬಹುದು. ಇನ್ನ ನವಣಿಗೆ ಬಂದ್ರೆ ನವಣಿ ತಳಿಗಳ ಬಗ್ಗೆ ಹೇಳ್ರಿ, ಯಾವ ತಳಿ ಚಲೋ ಇಳುವರಿ ಕೊಡ್ತಾವ ಅಂತ ನೋಡ್ರಿ. HMT 100-1 ಅದ್ರಿ. HMT 100-1 HMT 100-1 ರೀ. ಮತ್ತೆ ಇದು ಈ ಪ್ರದೇಶದಲ್ಲಿ ಬೆಳೆದು ಸೂಕ್ತ ಆಗಿದ್ರೆ ನಮ್ಮ ರೈತರು ಸೂಕ್ತ ಬೆಳಿಬೋದ್ರಿ ಇದನ್ನ ಆರಾಮಾಗಿ. ಈ ತಳಿಯನ್ನು ಜೂನ್ ಜುಲೈ ತಿಂಗಳಲ್ಲಿ ಬಿತ್ತನೆ ಮಾಡ್ಬೇಕ್ರಿ ಇದನ್ನ. ಮತ್ತೆ ಇದು 90 ದಿನದೊಳಗೆ ಕಟಾವಿಗೆ ಬರ್ತದ್ರಿ ಇದು. ಮತ್ತೆ ಇನ್ನೊಂದು ತಳಿ ಅದ್ರಿ, ಅದೇನಂದ್ರೆ SIA 2644 ಅಂತದ್ರಿ. SIA 2644 ಅಂತ. ಇದನ್ನು ಕೂಡ ಜೂನ್ ಜುಲೈ ತಿಂಗಳಲ್ಲಿ ಬಿತ್ತನೆ ಮಾಡ್ಬೇಕ್ರಿ. ಮತ್ತೆ ಇದು ಸುಮಾರು 90 ರಿಂದ 90 ದಿನಗಳಿಗೆ ಕಟಾವಿಗೆ ಬರ್ತದ್ರಿ ಇದು. ಮತ್ತೆ ಈ ತಳಿ ಒಂದು ವಿಶೇಷ ಇದ್ರಿ, ಅದೇನಂತಂದ್ರೆ ಕಾಳುಗಳು ಸ್ವಲ್ಪ ದಪ್ಪ ಇರ್ತಾವ್ರಿ ಇವು. ಮತ್ತು ಈ ತಳಿ ತುಕ್ಕು ರೋಗಕ್ಕೆ ಮಧ್ಯಮ ನಿರೋಧಕತೆ ಹೊಂದಿದ್ರಿ ಇದು ಈ ತಳಿ. ಈ ಒಂದು 2 ಬೆಳೆಗಳನ್ನ ಬೆಳೆದ ರೈತ ಬಾಂಧವರು ಬೀಜ ಪ್ರಮಾಣ, ಜೈವಿಕ ಗೊಬ್ಬರಗಳನ್ನ ಮತ್ತು ಸಾವಯವ ಗೊಬ್ಬರ, ರಾಸಾಯನಿಕ ಗೊಬ್ಬರ ಯಾವ ಪ್ರಮಾಣದಲ್ಲಿ ಬೇಕಾಗ್ತಾವ ಭೂಮಿಗೆ? ನೋಡ್ರಿ, ಸಜ್ಜೆ ಬೆಳೆಗೆ 4 ರಿಂದ 5 kg ಬೀಜ ಬೇಕಾಗ್ತದೆ ಪ್ರತಿ ಹೆಕ್ಟೇರ್ಗೆ. ಸಜ್ಜೆ ಬೆಳೆದ 4 ರಿಂದ 5 kg ಬೀಜ ಬಳಸ್ಬೇಕ್ರಿ ಅವರು. ಮತ್ತೆ ಅಜೋಸ್ಪೆರಿಲಮ್ ಜೈವಿಕ ಗೊಬ್ಬರ ಸಿಗ್ತದ್ರಿ, ಅದು 500 ಗ್ರಾಮ್ ಬೇಕ್ರಿ ಹೆಕ್ಟೇರ್ಗೆ. ಅದನ್ನ ಬೀಜೋಪಚಾರ ಮಾಡ್ತಾರೆ ಇದನ್ನ. ಆಮೇಲೆ ಇನ್ನೊಂದು ರಂಜಕ ಕರಗಿಸುವ ಗೊಬ್ಬರ, ಅಂದ್ರೆ ಇದೇನ್ ಮಾಡ್ತಾರೆ, ಜೈವಿಕ ಗೊಬ್ಬರ ರಂಜನಕನ್ನ ಬೆಳೆಗೆ ಸಿಗಂಗ್ ಮಾಡ್ತದ್ರಿ ಇದು. ಅದಕ್ಕೆ ರಂಜಕ ಕರಿಸೋ ಗೊಬ್ಬರ ಅಂತಾರೆ ಅದಕ್ಕೆ. ಅದು 375 ಗ್ರಾಮ್ ಬೇಕಾಗ್ತದೆ ಹೆಕ್ಟೇರ್ಗೆ. ಮತ್ತೆ ಇನ್ನೊಂದು ಕಾಂಪೋಸ್ಟ್ ಮತ್ತೆ ಈ ಕೊಟ್ಟಿಗೆ ಗೊಬ್ಬರ ಅದೊಂದು 6 ಟನ್ ಬೇಕಾಗ್ತದೆ ಹೆಕ್ಟೇರ್ಗೆ ಹಾಕಿ. ಮತ್ತೆ ಇವನ್ನೆಲ್ಲ ಏನ್ ಮಾಡ್ಬೇಕಂತಂದ್ರೆ ಬಿತ್ತ ಮುಂದೆ ಕೊಡ್ಬೇಕ್ರಿ ಇವನ್ನೆಲ್ಲ ಗೊಬ್ಬರ ನಾವು. ಆಮೇಲೆ ಈ ರಾಸಾಯನಿಕ ಗೊಬ್ಬರ ಅಂತ ಹೇಳಿದ್ರೆ ಇದು 50 ಕಿಲೋಗ್ರಾಮ್ ಸಾರಜನಕ ಮತ್ತೆ 20 ಕಿಲೋಗ್ರಾಮ್ ರಂಜಕ ಹೆಕ್ಟೇರ್ಗೆ ಬೇಕ್ರಿ ಇದು. ಅಂದ್ರೆ ಸುಮಾರು ಒಂದು 55 kg DAP ರೀ, ಮತ್ತೆ 85 kg ಯೂರಿಯಾ ಬೇಕಾಗ್ತದೆ ಹೆಕ್ಟೇರ್ಗೆ. ಮತ್ತೆ ನೀರಾವರಿ ಬೆಳೆಯಲ್ಲಿ ಬೆಳೆಯುವಂತ ರೈತರು, ನೀರಾವರಿ ಸನ್ನಿವೇಶ ಬೆಳೆಯುವಂಥವ್ರು 100 ಗ್ರಾಮ್ ಹಾಕ್ಬೇಕ್ರಿ ಸಾರಜನಕ ಹೆಕ್ಟೇರ್ಗೆ. ಮತ್ತು 60 ಕಿಲೋಗ್ರಾಮ್ ರಂಜಕ ಬೇಕಾಗ್ತದೆ ಹೆಕ್ಟರ್ಗೆ. ಮತ್ತು ಇಲ್ಲಿ ಪೊಟ್ಯಾಶ್ ಬೇಕಾಗ್ತದೆ 25 ಕಿಲೋಗ್ರಾಮ್ ಪೊಟ್ಯಾಶ್ ಹಾಕ್ಬೇಕ್ರಿ ನೀರಾವರಿ ಬೆಳೆಗೆ. ಅಂದ್ರೆ ಸುಮಾರು ಒಂದು 130 kg DAP ರೀ, 55 kg ಯೂರಿಯಾ ಮತ್ತು 40 kg ಪೊಟ್ಯಾಶ್ ಬೇಕಾಗ್ತದೆ ಹೆಕ್ಟೇರ್ಗೆ. ಪ್ರತಿ ಹೆಕ್ಟರ್ಗೆ ಸಜ್ಜೆ ನೀರಾವರಿ ಬೆಳೆಯೋದಾದ್ರೆ ಇಷ್ಟು ಗೊಬ್ಬರ ಹಾಕಬೇಕು, ಜಾಸ್ತಿ ಬೇಕಾಗ್ತದೆ ಅದಕ್ಕೆ. ಮತ್ತೆ ಈ ನವಣೆ ಬೆಳೆಗೆ 5 ರಿಂದ 7.5 kg ಬೀಜ ಬೇಕ್ರಿ ಹೆಕ್ಟೇರ್ಗೆ ನವಣೆ ಬೆಳೆದಕ್ಕೆ. ಮತ್ತೆ ಅದು ಕೂಡ ಕೊಟ್ಟಿಗೆ ಗೊಬ್ಬರ ಹಾಕ್ಬೇಕಾಗ್ತದ್ರಿ, ಅದೊಂದು 6 ಟನ್ ಬೇಕಾಗ್ತದ್ರಿ ಅದು. ಮತ್ತೆ ಇಲ್ಲಿ ಕೂಡ ಅಜೋಸ್ಪೆರಿಲಮ್ ಜೈವಿಕ ಗೊಬ್ಬರದಿಂದ ಬೀಜೋಪಚಾರ ಮಾಡ್ಬೇಕಾಗ್ತದ್ರಿ. ಅದು 500 ಗ್ರಾಮ್ ಹೆಕ್ಟರಿಗೆ ಬೇಕಾಗ್ತದ್ರಿ, ಅದು ಪ್ರತಿ ಹೆಕ್ಟರ್ 500 ಗ್ರಾಮ್. ಮತ್ತೆ ಈ ರಾಸಾಯನಿಕ ಗೊಬ್ಬರಗಳಂದ್ರೆ ಇಲ್ಲಿ 30 ಕಿಲೋಗ್ರಾಮ್ ಸಾರಜನಕ ರೀ, 15 ಕಿಲೋಗ್ರಾಮ್ ರಂಜಕ ಮತ್ತು 15 ಕಿಲೋಗ್ರಾಮ್ ಪೊಟ್ಯಾಶ್ ಪ್ರತಿ ಹೆಕ್ಟರಿಗೆ ಬೇಕಾಗ್ತದ್ರಿ. ಅಂದ್ರೆ ನಾವು ಇದನ್ನ ಏನಂತಂದ್ರೆ ಒಂದು DAP ಒಂದು 33 kg ರೀ, 50 kg ಯೂರಿಯಾ ಮತ್ತು 25 kg MOP ಅಂತ ನೋಡ್ರಿ, ಮಿರಟ ಪೊಟ್ಯಾಶ್ ಅದು ಹಾಕ್ಬೇಕಾಗ್ತದ್ರಿ. ಇನ್ನ ಗೊಬ್ಬರ ಕೊಡೋದು ಬಹಳ ಮುಖ್ಯ. ಈ ರಾಸಾಯನಿಕ ಗೊಬ್ಬರಗಳು ಯಾವ ರೀತಿ ಕೊಡ್ಬೇಕಂತೀರಿ ಗೊಬ್ಬರಗಳನ್ನ ಈ ಬೆಳೆಗೆ? ಈ ನೋಡ್ರಿ, ಇದು ಬಿತ್ತೋದಕ್ಕಿಂತ 2-3 ವಾರಗಳ ಮುಂಚೆ ಸಾವಯವ ಗೊಬ್ಬರ ಹಾಕ್ಬೇಕ್ರಿ. ತಿಪ್ಪೆ ಗೊಬ್ಬರ ಮೊದಲೇ ಹಾಕಿ 2-3 ವಾರ ಮುಂಚೆನೆ ಹಾಕ್ಬಿಡ್ಬೇಕ್ರಿ ಅದನ್ನ. ಮತ್ತೆ ಬಿತ್ತನೆ ಮಾಡುವ ಮೊದಲು ಇದು ಪೂರ್ತಿ ರಸಗೊಬ್ಬರಗಳನ್ನು ಖುಷ್ಕಿ ಆದ್ರೆ ಪೂರ್ತಿ ರಸಗೊಬ್ಬರ ಹಾಕ್ಬೇಕ್ರಿ, ಮೊದಲು ಪೂರ್ತಿ ಹಾಕ್ಬಿಡ್ಬೇಕ್ರಿ ಗೊಬ್ಬರ ಎಲ್ಲ ರಾಸಾಯನಿಕ ಗೊಬ್ಬರ. ಮತ್ತೆ ಈ ನೀರಾವರಿ ಮತ್ತೆ ಸಜ್ಜೆ ಬೆಳೆ ಅಂದ್ರೆ ನೀರಾವರಿಯಲ್ಲಿ ಸಜ್ಜೆ ಬೆಳೆ ರೈತರು ಮತ್ತೆ ನವಣೆಗರಿ 50% ಸಾರಜನಕನ 30 ದಿನಗಳ ನಂತರ ಕೊಡ್ಬೇಕ್ರಿ. ಅಂದ್ರೆ ಮೊದಲು ಮುಂದೆ ಏನ್ ಮಾಡ್ಬೇಕ್ರಿ, 50% ಸಾರಜನಕ, ಪೂರ್ತಿ ರಂಜಕ ಮತ್ತೆ ಪೊಟ್ಯಾಶ್ ಕೊಡ್ಬೇಕ್ರಿ. 30 ದಿವಸ ಆದ್ಮೇಲೆ ಉಳಿದ 50% ಸಾರಜನಕನ ಕೊಡ್ಬೇಕ್ರಿ ಅವ್ರು.
ಈಗ ಸಾಲಿನಿಂದ ಸಾಲಿಗೆ ಇಲ್ಲಿ ಬಿತ್ತೋ ಒಂದು ಸನ್ನಿವೇಶದಲ್ಲಿ ಯಾವ ರೀತಿ ಅಂತರ ಇಟ್ಕೋಬೇಕಂತೀರಿ? ನೋಡಿ, ಈ ಸಜ್ಜೆ ಬೆಳೆಯಲ್ಲಿ ಬೀಜವನ್ನು 45ರಿಂದ 60 ಸೆಂಟಿಮೀಟರ್ ಅಂತರದ ಸಾಲಿನಾಗ ಬಿತ್ತಬೇಕು. ಅಂದ್ರೆ ಸಾಲಿಂದ ಸಾಲಿಗೆ 45ರಿಂದ 60 ಸೆಂಟಿಮೀಟರ್ ಅಂತರ ಇರ್ಬೇಕ್ರಿ. ಮತ್ತು ಈ ಬೀಜದಿಂದ ಬೀಜಕ್ಕೆ ಸಾಲಿನೊಳಗೆ 10ರಿಂದ 15 ಸೆಂಟಿಮೀಟರ್ ಇರ್ಬೇಕ್ರಿ. ಅಂದ್ರೆ 10ರಿಂದ 15 ಸೆಂಟಿಮೀಟರ್ ಅಂತರಕ್ಕೆ ಒಂದರಂತ ಸಸಿಯನ್ನು ಉಳಿಸಿ ಉಳಿದವುಗಳನ್ನ ಬಿತ್ತನೆ ಮಾಡಿದ 3 ವಾರದೊಳಗೆ ಕಿತ್ತು ಹಾಕ್ಬೇಕ್ರಿ. ದಟ್ಟಾಗಿದ್ದು ದಟ್ಟಾಗಿದ್ರೆ ಕಿತ್ತು ಹಾಕ್ಬೇಕ್ರಿ ಅದು. ಮತ್ತು ಈ ಬೀಜವನ್ನು ಬಿತ್ತನೆಗೆ ಮುಂಚೆ 10 ಗಂಟೆಗಳವರೆಗೆ ನೀರಿನಲ್ಲಿ ನೆನೆಸ್ಬೇಕ್ರಿ. ನಂತರ ಏನ್ ಮಾಡ್ಬೇಕ್ರಿ, 2-3 ಗಂಟೆ ನೆರಳ ಒಣಗಿಸ್ಬೇಕ್ರಿ. ಅವನ್ನ ಒಣಗಿಸಿದ ಮೇಲೆ ಏನ್ ಮಾಡ್ಬೇಕಂದ್ರೆ ಜೈವಿಕ ಗೊಬ್ಬರದಿಂದ ಬೀಜೋಪಚಾರ ಮಾಡಿ ಬಿತ್ತಬೇಕ್ರಿ. ಮತ್ತೆ ಈ ಜೈವಿಕ ಗೊಬ್ಬರಗಳಿಂದ ಏನಾಗ್ತದೆ, ಬೀಜೋಪಚಾರ ಮಾಡೋದ್ರಿಂದ 25% ಸಾರಜನಕ ಉಳಿತಾಯ ಆಗ್ತದ್ರಿ. ಮತ್ತೆ ಅಧಿಕ ಇಳುವರಿನೂ ಬರ್ತದೆ, ಹಂಗೆ ಹೆಚ್ಚಿನ ನಿವ್ವಳ ಲಾಭ ಪಡಿತಾರೆ ರೈತರು ಮಾಡೋದ್ರಿಂದ. ಮತ್ತೆ ಈ ನವಣೆ ಬೆಳೆಯೊಳಗೆ ಜೈವಿಕ ಗೊಬ್ಬರದಿಂದ ಉಪಚರಿಸಿದ ಬೀಜವನ್ನ 22.5 ಅಂದ್ರೆ 22ವರೆಯಿಂದ 30 ಸೆಂಟಿಮೀಟರ್ ಅಂತರ ಸಾಲಿನಾಗ ಹಾಕ್ಬೇಕ್ರಿ. ಅಂದ್ರೆ 1 ಫೂಟ್ ಅಂದಂಗ ಇದು. ಒಂದು ಫೂಟ್ ಬೇಕು, ಸಾಲಿನ ಸಾಲಿಗೆ 1 ಫೂಟ್ ಬೇಕು. ಮತ್ತು ಸಾಲಿನಾಗ 4 ಸೆಂಟಿಮೀಟರ್ಗಿಂತ ಹೆಚ್ಚು ಆಳ ಇಲ್ಲಾರ್ದಂಗೆ ಸಣ್ಣ ಇರ್ತಾವ್ರಿ ಬೀಜ. 4 ಸೆಂಟಿಮೀಟರ್ಗಿಂತ ಹೆಚ್ಚು ಆಳ ಇಲ್ಲಾರ್ದಂಗೆ ಬಿತ್ಬೇಕ್ರಿ. ಮತ್ತು ಬೀಜದಿಂದ ಬೀಜಕ್ಕೆ ಒಂದು ಸುಮಾರು 5ರಿಂದ 7.5 ಸೆಂಟಿಮೀಟರ್ ಅಂತರ ಇರುವಂತ ಬಿತ್ತನೆ ಮಾಡ್ಬೇಕ್ರಿ ನಾವು. ಇಲ್ಲಿ ಯಾಕಂದ್ರೆ ಮೊದಲನೇ ಹಂತದಲ್ಲಿ 1 ತಿಂಗಳೊಳಗಾಗಿ ಸಾಕಷ್ಟು ಕಳೆಗಳು ಬಂದ್ಬಿಡ್ತಾವೆ ಬಿತ್ತಿದ ಮೇಲೆ, ಮಳೆ ಆತಪ್ಪ ಅಂತಂದ್ರೆ ಕಳೆಗಳ ನಿಯಂತ್ರಣ ಬಗ್ಗೆ ಏನು ಹೇಳ್ತೀರಿ? ಮತ್ತೆ ಈ ನೋಡಿ, ಸಜ್ಜೆ ಬೆಳೆಯೊಳಗೆ ಬಿತ್ತನೆ ಮಾಡಿದ ದಿನ ಅಥವಾ ಮರುದಿವಸ ಹೆಕ್ಟೇರ್ಗೆ 1 ಕಿಲೋಗ್ರಾಮ್ ಅಟ್ರಾಜಿನ್ ಸಿಗ್ತದೆ. ಪೀಡಿಸ ಕಳೆನಾಶಕ 50 ಸಿಗ್ತದೆ. ಅದು ನೀರಿನಲ್ಲಿ ಕರಗೋ ಪುಡಿ ರೀ ಅದು. ಅದನ್ನ ಈ 1 kg 750 ಲೀಟರ್ ನೀರಿನಲ್ಲಿ ಬೆರೆಸಿ ಮಣ್ಣಿನ ಮೇಲೆ ಸಿಂಪಡಿಸ್ಬೇಕ್ರಿ ಇದನ್ನ. ಮತ್ತೆ ಈ ಕಳೆನಾಶಕ ಸಿಂಪಡಿಸುವಾಗ ಮಣ್ಣು ಹುಡಿಯಾಗಿರ್ಬೇಕ್ರಿ, ಅದು ಸ್ವಲ್ಪ ಹುಡಿ ಆಗಿರ್ಬೇಕು. ಮತ್ತು ಮಣ್ಣಿನೊಳಗೆ ಸಾಕಷ್ಟು ತೇವಾಂಶ ಇರ್ಬೇಕ್ರಿ. ಇಲ್ಲದ್ರೆ ಉಪಯೋಗ ಆಗೋದಿಲ್ರಿ. ನಾವು ಏನು ಈ ಕಳೆನಾಶಕ ಮಾಡಿದ್ದನ್ನ ಸಾಕಷ್ಟು ತೇವಾಂಶ ಇದ್ರೆ ಮಾತ್ರ ಅದ್ರದ್ದು ಉಪಯೋಗ ಆಗ್ತದ್ರಿ. ಮತ್ತೆ ಈ ಕಳೆನಾಶಕವನ್ನ ಶಿಫಾರಸಿದ ಪ್ರಮಾಣಕ್ಕಿಂತ ಹೆಚ್ಚಾಗಿ ಸಿಂಪಡಿಸಿದಲ್ಲಿ ಏನಾಗ್ತದ್ರಿ, ಬೀಜ ಸರಿಯಾಗಿ ಮೊಳಕೆ ಬರೋದಿಲ್ರಿ. ಸರಿಯಾಗಿ 1 kg ಹಾಕ್ಬೇಕ್ರಿ ಅದನ್ನ. ಮತ್ತೆ ಈ ಮೊಳಕೆ ಪ್ರಮಾಣ ಕಡಿಮೆ ಆಗ್ತದ್ರಿ. ಇನ್ನು ಈ ನವಣಿಯೊಳಗಡೆ ಕಳೆ ನಿರ್ವಹಣೆಗಾಗಿ ಏನಂದ್ರೆ 2-3 ಬಾರಿ ಅಂತರ ಬೇಸಾಯ ಮಾಡ್ಬೇಕ್ರಿ. ಅದಕ್ಕೆ ಕೆಲವರು ಬಹಳ ಜನ ರೈತರು ಉಪಯೋಗ ಮಾಡೋದಿಲ್ರಿ ಕಳೆನಾಶಕಗಳನ್ನ. ಅದಕ್ಕೇನು ನಾವೇನು ಇದು ಅಂತೀವಲ್ಲ, ಅಂತರ ಇದು ಅಂತೀವಲ್ರಿ, ಅದು ಎಡೆಕುಂಟಿ ಹಾಕಿದ್ರೆ ಸಾಕ್ರಿ. ಅದಕ್ಕೆ ಅದು 2-3 ಬಾರಿ ಹಾಕ್ಬೇಕ್ರಿ. ಅಂತರ ಬೇಸಾಯ ಮಾಡಿ ಒಂದ್ಸಲ ಕೆಳೆ ತೆಗೆದ್ರೆ ಸಾಕ್ರಿ. ಅದಕ್ಕೆ ಅಷ್ಟೇ. ಅಂದ್ರೆ ಕಳೆನಾಶಕ ಕಡ್ಡಾಯವಾಗಿ ಸಿಂಪರಣೆ ಮಾಡೋದೇನು ಬೇಕಾಗಿಲ್ಲ. ಏನು ಕಳೆಗಳ ಬಹಳ ಸಮಸ್ಯೆ ಬರ್ತದೆ ಅಂದ್ರೆ ಅಂತ ಮಾತ್ರ ಉಪಯೋಗ ಮಾಡ್ಬೇಕು ಅಷ್ಟೇ. ಇನ್ನ ನೀರಾವರಿ ಬಗ್ಗೆ ಏನ್ ಹೇಳ್ತಾರೆ? ನೀರಾವರಿ ಸಜ್ಜೆಯೊಳಗೆ ನೀರಾವರಿ ಬೆಳೆ ಅಂತ ಏನ್ ಮಾಡ್ಬೇಕಂದ್ರೆ ನೀರಾವರಿ ಪರಿಸ್ಥಿತಿ ಒಳಗೆ ಬೆಳೆದಾಗ ಏನಾಗ್ತದ್ರಿ, ಈ ಹವಾಮಾನಕ್ಕೆ ಅನುಗುಣವಾಗಿ ಮರಳು ಮಣ್ಣಿದ್ದಲ್ಲಿ 10 ದಿನಗಳಿಗೆ ಒಂದ್ಸರತಿ ಅಂತ ನೀರು ಕೊಡ್ಬೇಕ್ರಿ. ಮರಳು ಮಣ್ಣು, ಯಾಕಂದ್ರೆ ಅದು ನೀರು ಭಾಳ ಹಿಡಿದಿಟ್ಕೊಳ್ಳಂಗಿಲ್ರಿ ಮರಳು ಮಣ್ಣು. ಮತ್ತೆ ಈ ಕಪ್ಪು ಮಣ್ಣಿದ್ರೆ ಅದು ನೀರು ಹಿಡಿದಿಟ್ಕೊಳ್ಳೋ ಅಂಶ ಜಾಸ್ತಿ ಇರ್ತದೆ. ಅದು ಒಂದು ಸಾಮರ್ಥ್ಯ ಜಾಸ್ತಿ ಇರ್ತದೆ ನೀರು ಹಿಡಿದಿಟ್ಕೊಳ್ಳೋದು. ಅದ್ರದ್ದು ಆ ಕಪ್ಪು ಮಣ್ಣೊಳಗೆ 20 ದಿನಗಳಿಗೆ ಒಂದಾವರ್ತಿ ಅಂತ ನೀರು ಹಾಯಿಸ್ಬೇಕ್ರಿ ನಾವು. ಮುಖ್ಯವಾಗಿ ಈ ಕೌಲು ಹೊಡೆಯುವ ಮತ್ತೆ ತೆನೆ ಬರುವ ಈ ಹಂತಗಳೊಳಗೆ ಕಾಳು ಕಟ್ಟುವ ಹಂತ ಇರೋ ನೀರು ತಪ್ಪದೆ ಹಾಯಿಸ್ಬೇಕ್ರಿ. ಅಂದ್ರೆ ಆ ಸಮಯದಾಗ ನಮ್ಗೆ ಏನಾರ ಇದ್ರ ತೇವಾಂಶದ ಕೊರತೆ ಇದ್ರೆ ಅಲ್ಲಿ ಇಳುವರಿ ಬಹಳ ಕಡಿಮೆ ಆಗುತ್ತೆ. ಅದಕ್ಕೆ ಇವು ಪ್ರಮುಖ ಹಂತಗಳ್ರಿ ಇವೆಲ್ಲ. ಅವಾಗ ನೀರು ಕೊಡ್ಬೇಕ್ರಿ ನಾವು. ಅಂದ್ರೆ ಕಾಳು ಕಟ್ತಕ್ಕಂಥ ಬಹಳ ಮುಖ್ಯ ಇಲ್ಲಿ. ಬಹಳ ಮುಖ್ಯ ರೀ, ಕಾಳು ಕಟ್ತಕ್ಕಂಥ ಬಹಳ ಮುಖ್ಯ ರೀ. ಇಲ್ಲಿ ಏನು ಕೀಟ ಮತ್ತು ರೋಗ ಸಮಸ್ಯೆ ಬರ್ತಾವೆ ಬೆಳೆ? ಕೆಲವು ಬರ್ತಾವೆ, ಭಾಳ ಕಡಿಮೆ. ಅದು ಕೆಲವು ಬರ್ತಾವ್ರಿ. ಏನಂದ್ರೆ ಈ ಸಜ್ಜೆ ಒಳಗೆ ನೋಡ್ರಿ, ಬೊಬ್ಬೆ ದುಂಬಿ ಅಂತ ಬರ್ತದೆ, ಮತ್ತು ರಸ ಇರುವ ತಿಗಣಿ ಅಂತ ಬರ್ತದೆ. ಅವು ಕಂಡು ಬಂದಾಗ ಏನು ಮಾಡ್ಬೇಕಂದ್ರೆ ರೈತರು ಹೆಕ್ಟೇರ್ಗೆ 20 ಕಿಲೋಗ್ರಾಮ್ ಮೆಲಾಥಿಯಾನ್ 5% ಪುಡಿಯನ್ನು ಧೂಳೀಕರಿಸಬೇಕ್ರಿ. ಮತ್ತು ಇನ್ನು ತೆನೆ ಜಿಗಿ ರೋಗ ಅಂತ ಬರ್ತದೆ ಒಂದು, ಅದು 10% 75% ತೆನೆ ಬಂದೊಡನಾಗ ಏನು ಮಾಡ್ಬೇಕಂತಂದ್ರೆ 2 ಗ್ರಾಮ್ ಜೈರಾಮ್ 70 WP ಅಂತ ಇರ್ತದ್ರಿ. 1 ಲೀಟರ್ ನೀರಿನೊಳಗೆ ಬೆರೆಸಿ ಸಿಂಪಡಿಸ್ಬೇಕ್ರಿ ಇದನ್ನ. ಮತ್ತೆ ನೀವು ಎಲೆ ತುಕ್ಕು ರೋಗ ಮತ್ತು ಕೇದಿಗೆ ರೋಗ ಹತೋಟಿಗಾಗಿ ಏನು ಮಾಡ್ಬೇಕಂತಂದ್ರೆ 2 ಗ್ರಾಮ್ ಜೈನಬ್ ಅಂತ ಬರ್ತದ್ರಿ. ಒಂದು ಜೈನಬ್ 75 WP ಅಂತ ಬರ್ತದ್ರಿ. ಅಥವಾ ಮ್ಯಾಂಕೋಜೆಬ್ ಅಂತ ಬರ್ತದೆ, ಅದು 75 WP ರೀ. 1 ಲೀಟರ್ನೊಳಗೆ ನೀರಿನೊಳಗೆ ಬೆರೆಸಿ ಸಿಂಪಡಿಸ್ಬೇಕ್ರಿ ಅದನ್ನ. ಮತ್ತೆ ಇಲ್ಲಿ ಅಂದ್ರೆ ಹೆಕ್ಟೇರ್ಗೆ ಸುಮಾರು 750 ಲೀಟರ್ ಸಿಂಪರಣಾ ದ್ರಾವಣ ಬೇಕಾಗ್ತದ್ರಿ ಹೆಕ್ಟೇರ್ಗೆ. ಇನ್ನು ಇಷ್ಟೆಲ್ಲ ಒಳ್ಳೆ ರೀತಿಯಿಂದ ಮಾಡಿದರೆ ಈ ಬಿತ್ತಕ್ಕಂಥ ಸೀಸನ್ನು ಒಳ್ಳೆ ಸೀಸನ್ ಅಂತಂದ್ರೆ ನೀವು ಜೂನ್ ಜುಲೈ ತಿಂಗಳಲ್ಲೇ ಹೇಳ್ತೀರಿ? ಜೂನ್ ಜುಲೈ ತಿಂಗಳಿಗೆ ಬಿತ್ತಬೇಕು. ಸ್ವಲ್ಪ ಜುಲೈ ದಾಟಬಾರ್ದು ಆದಷ್ಟು. ಬಟ್ ಏನು ದಾಟಿದ್ರೆ ಏನು ತೊಂದರೆ ಇಲ್ಲ, ಬಟ್ ಚಲೋ ಇಳುವರಿ ಬರ್ತದೆ ದಾಟಿದ್ರೆ. ಒಂದು ಕೆಲವೊಂದು ಸರ್ತಿ ಏನಾಗ್ತದೆ, ಈಗ ಮಳೆ ಬರೋ ಪ್ರಮಾಣ ಜಾಸ್ತಿ ಇದು ಆಗ್ಬಿಡ್ತದೆ, ಆಗ್ತದೆ ಮಳೆ. ಅಂತ ಟೈಮ್ನಾಗ ಆಗಸ್ಟ್ಗೂ ಬಿತ್ಬೋದ್ರಿ, ಏನು ತೊಂದರೆ ಸಮಸ್ಯೆ ಇಲ್ಲ, ಬಿತ್ಬೋದು. ಇಳುವರಿ ಬಗ್ಗೆ ಏನು ಹೇಳ್ತೀರಿ? ಮತ್ತೆ ಈ ಇಳುವರಿ ನೋಡಿ, ನಾವು ಈಗ ಹೇಳಿದ್ನಲ್ಲ ಇವೆಲ್ಲ ಬೆಳೆ ಉತ್ಪಾದನೆ ತಾಂತ್ರಿಕತೆ ಇವೆಲ್ಲ ನಾವು ಅನುಸರಿಸಿದ್ರಾಗ ಏನಂತಂದ್ರೆ ಕುಷ್ಕಿ ಸಜ್ಜೆಯೊಳಗೆ 15 ಕ್ವಿಂಟಲ್ ಕಾಳು ತೊಗೋಬೋದ್ರಿ. ಸಜ್ಜೆಯೊಳಗೆ ಒಣಬೇಸದಲ್ಲಿ 15 ಕ್ವಿಂಟಲ್ ಆರಾಮಾಗಿ ತೊಗೋಬೋದ್ರಿ ಕಾಳು. ಮತ್ತೆ 2.5 ರಿಂದ 4 ಟನ್ ಮೇವಿನ ಇಳುವರಿ ಪಡಿಬೋದ್ರಿ ನಾವು ಕುಷ್ಕಿಯೊಳಗೆ. ಮತ್ತೆ ಈ ನೀರಾವರಿ ಆದ್ರೆ ಹೆಕ್ಟೇರ್ಗೆ ಸುಮಾರು 30 ರಿಂದ 37 ಕ್ವಿಂಟಲ್ ಕಾಳು ಬರ್ತದೆ ನೀರಾವರಿ ಒಳಗೆ. ಮತ್ತು 5 ಟನ್ ಮೇವಿನ ಇಳುವರಿ ಪಡಿಬೋದ್ರಿ ನಾವು. ಇನ್ನು ಈ ನವಣೆ ಇರ್ತದಲ್ಲ, ನವಣೆಯೊಳಗೆ ಹೆಕ್ಟರ್ಗೆ 18 ರಿಂದ 20 ಕ್ವಿಂಟಲ್ ಕಾಳು ಬೆಳಿಬೋದ್ರಿ ನಾವು. ಮತ್ತು 40 ರಿಂದ 45 ಕ್ವಿಂಟಲ್ ಮೇವು ಪಡಿಬೋದ್ರಿ ನಾವು. ಇನ್ನು ರೈತರಿಗೆ ಏನಾದರೂ ಖರ್ಚಿರ್ಲಾರ್ದಂಥ ಕೆಲವೊಂದು ಬೇಸಾಯ ಈಗ ಖರ್ಚಿಲ್ಲಾರ್ದ ಬೇಸಾಯ ಕ್ರಮ ನೋಡಿ, ಈಗ ಏನಂದ್ರೆ ಇವಕ್ಕೇನೆ ಏನು ಹೇಳಕತ್ತಿಲ್ಲ ರೀ, ಬೇಸಾಯ ಕ್ರಮಗಳು ಇವಕ್ಕೇನು ಖರ್ಚು ಮಾಡ್ಬೇಕಾಗಿಲ್ರಿ. ಅಂದ್ರೆ ಏನ್ರಿ, ಸರಿಯಾದ ಸಮಯದಾಗ ಅವನ್ನ ಬಿತ್ತನೆ ಮಾಡೋದು, ಆಮೇಲೆ ಸರಿಯಾದ ಸಮಯದೊಳಗೆ ನಾವು ಏನು ಕಳೆ ತೆಗೆಯೋದು, ಇವಕ್ಕೆಲ್ಲ ಏನಂತೀವಿ ನಾವು ಏನು ಖರ್ಚು ಮಾಡಂಗಿಲ್ಲ ನೋಡ್ರಿ. ಆದ್ರೆ ಆ ಸಮಯಕ್ಕೆ ಸರಿಯಾಗಿ ಮಾಡ್ಬೇಕು. ಈಗ ನೋಡ್ರಿ, ಈ ಖರ್ಚಿಲ್ಲಾರ್ದ ಬೇಸಾಯ ಕ್ರಮಗಳಂತಂದ್ರೆ ಈ ಕುಷ್ಕಿ ಸಜ್ಜೆ ಬೆಳೆಗೆ ಜೂನ್ ಮೊದಲಿಂದ ಜುಲೈ ಮಧ್ಯದವರೆಗೆ ಬಿತ್ತನೆ ಮಾಡ್ಬೇಕ್ರಿ. ಎಲ್ಲ ಪರಿಸ್ಥಿತಿ ಚಲೋ ಇದ್ದಾಗ ಲೇಟ್ ಮಾಡಕ್ ಹೋಗ್ಬಾರ್ದ್ರಿ ರೈತರು. ಬಿಟ್ಬಿಟ್ರೆ ಆ ಟೈಮ್ನಾಗ ಏನು ಖರ್ಚು ಮಾಡಬೇಕಾಗಿಲ್ಲ, ಹೆಂಗೂ ಬಿತ್ತಿರ್ತಾರ, ಸರಿಯಾದ ಸಮಯಕ್ಕೆ ಬಿತ್ತು ಬಿಟ್ರೆ ಅದೇನು ಖರ್ಚು ಮಾಡಬೇಕಾಗಿಲ್ಲ. ಇದ್ರಾಗ ಏನು ಮಾಡ್ಬೇಕಾಗ್ತದೆ. ಅದಕ್ಕೆ ಅದೊಂದು ಖರ್ಚಿಲ್ಲಾರ್ದ ಬೇಸಾಯ ಕ್ರಮ
ಅಂತ ಹೇಳ್ತೀವಿ ನಾವು. ಮತ್ತೆ ಈ ನೀರಾವರಿ ಸಜ್ಜೆ ಆದಾಗ ಈ ಬೇಸಿಗೆ ಬೆಳೆಯನ್ನು ಜನವರಿಯಲ್ಲಿ ಅಂತ ಹೇಳಿದ್ ನೋಡ್ರಿ ನಾನು. ಈ ಮಳೆಗಾಲದ ಬೆಳೆನ ಜೂನ್ ಮಧ್ಯಭಾಗದಿಂದ ಜುಲೈ ಮಧ್ಯಭಾಗದವರೆಗೆ ಬಿತ್ತಬೇಕ್ರಿ ಇದು, ನೀರಾವರಿ ಅನುಕೂಲ ಇರೋ ಕಡೆ. ಮತ್ತೆ ಇಳುಕಳುಗಳು ಹೊಡೆಯುವಾಗ, ತೆನೆ ಬರುವಾಗ ಮತ್ತೆ ಈ ಕಾಳು ಕಟ್ಟುವ ಸಂದರ್ಭಗಳಲ್ಲಿ ತಪ್ಪದ ನೀರು ಹಾಯಿಸ್ಬೇಕ್ರಿ. ನೀರು ಕೊಡ್ತಲ್ರ ಈ ಹಂತದೊಳಗೆ ಕೊಟ್ಟರೆ ಚಲೋ ರೀ ನೀರ್ನ. ಮತ್ತೆ ಈ ನವಣಿ ಒಳಗೆ ಏನಂತಂದ್ರೆ ಈ ಕೆಂಪು ಮಣ್ಣಿನ ಭೂಮಿ ಇದ್ದಾಗ ಜೂನ್ ಕೊನೆಯೊಳಗಾಗಿ ಬಿತ್ತಬೇಕ್ರಿ. ಸ್ವಲ್ಪ ಬೇಗ ಬಿತ್ತನೆ ಮಾಡ್ಬೇಕ್ರಿ ಕೆಂಪು ಮಣ್ಣಿರೋರು. ಮತ್ತೆ 4 ಸೆಂಟಿಮೀಟರ್ಗಿಂತ ಹೆಚ್ಚು ಆಳದಲ್ಲಿ ಬಿತ್ತನೆ ಮಾಡಬಾರ್ದ್ರಿ ನವಣಿಯನ್ನ. ಅದು ಹೆಚ್ಚು ಏನಾಗ್ತದೆ, ಅಷ್ಟೊಂದು ಸರಿಯಾಗಿ ಬರೋದಿಲ್ರಿ ಬೆಳೆ ನಮಗೆ. ಒಳಗೆ ಬಿತ್ಬಿಟ್ರೆ ಹೊರಗಡೆ ಬರೋದಿಲ್ರಿ ಸಸಿಗಳು. ಅವಾಗ ಏನಾಗ್ತದೆ, ಆ ಕಡೆ ಒಂದು ಹಿಂಗೆ ಬಂದ್ಬಿಡ್ತಾವ್ರಿ ಎಲ್ಲ, ಸರಿಯಾಗಿ ಕಾಣಂಗಿಲ್ರಿ ಬೆಳೆ ನಮಗೆ. ಅದಕ್ಕೆ ಏನಂದ್ರೆ 4 ಸೆಂಟಿಮೀಟರ್ಗಿಂತ ಹೆಚ್ಚು ಆಳದೊಳಗೆ ಬಿತ್ತನೆ ಮಾಡಬಾರ್ದು. ಸೊ ಇವೆಲ್ಲ ನೀವು ಖರ್ಚಿಲ್ಲಾರ್ದು ಬೇಸಾಯ ಮಾಡೋದ್ರಿಂದ ಬಹಳಷ್ಟು ಉಪಯೋಗ ಇದೆ ರೈತರಿಗೆ. ಒಳ್ಳೆಯದು ಡಾಕ್ಟರ್ ಕೊಪ್ಪಳ್ಕರ್ ಅವರು ತಾವು ಹೇಳಿದಂಗೆ ಈ ಒಂದು ಬೇಸಾಯ ತಾಂತ್ರಿಕತೆಯನ್ನು ಅಳವಡಿಸಿಕೊಂಡ್ರೆ ಒಳ್ಳೆ ಒಂದು ಇಳುವರಿಯನ್ನು ಪಡಬಹುದು. ಇನ್ನು ನವಣೆಗೆ ಬಂದ್ರೆ ನವಣೆಯಲ್ಲಿ ಹೇಗೆ, ನವಣೆ ಸಜ್ಜೆಯಲ್ಲಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ಭವಿಷ್ಯ ಇದೆ ಅಂತಿರ್ತಾವೆ ಇದಕ್ಕೆ? ಈಗ ಭವಿಷ್ಯ ನೋಡ್ರಿ, ಈಗ ನಾವೆಲ್ಲ ಇವ್ ನೋಡ್ತಾರೆ ಭಾಳ, ಈಗ ಬೆಂಗಳೂರು ಅಂತ ಪ್ರದೇಶದಂತೂ, ಈಗ ಪಟ್ಟಣ ಪ್ರದೇಶದಾಗಂತೂ ಬಹಳ ಪ್ರಾಮುಖ್ಯತೆ ಪಡ್ತಾ ಇದ್ದಾವೆ ಅವು. ಅಂದ್ರೆ ಈ ಕೆಲವೊಂದು ನೋಡಿ, ಈಗ ಸಕ್ಕರೆ ರೋಗ ಅಂತ ಬರ್ತದೆ ನೋಡಿ, ಎಲ್ಲ ಬಹಳ ಸೀಮೂತ್ರ ರೋಗ ಅಂತ ಬರ್ತದೆ, ಡಯಾಬಿಟಿಸ್ ಅಂತಲ್ರಿ. ಅವಾಗ ಏನಂತಂದ್ರೆ ಇದನ್ನ ಈ ಸಜ್ಜೆ ನವಣೆ ತಿನ್ನೋದ್ರಿಂದ ಅವ್ರಿಗೆ ಬಹಳ ಅನುಕೂಲ ಇದೆ ಅವ್ರಿಗೆ. ಬಹಳ ಜನ ಈಗ ನವಣೆ ನವಣೆ ಅನ್ನ ಊಟ ಮಾಡಿ ಮೊದಲ ಕಾಲದಾಗ ಇತ್ತು ಅದು. ಮತ್ತೆ ಇತ್ತೀಚಿನ ದಿವಸಗಳು ಮತ್ತೆ ಪ್ರಾಮುಖ್ಯತೆ ಪಡಿತಾ ಇದ್ದಾರೆ. ಅಂದ್ರೆ ಮಂದಿಗೆ ಸ್ವಲ್ಪ ಬಹಳ ತಿಳುವಳಿಕೆ ಬರ್ಲಕತ್ತದ್ರಿ ಈಗ. ಹಿಂಗಾಗಿ ಮತ್ತೆ ಏನಂದ್ರೆ ಇವು ಅನುಕೂಲ ಬೆಳಿಬಹುದು ನೋಡ್ರಿ, ರೈತರು ಕಡಿಮೆ ನೀರು ಬೆಳಿಬಹುದು ಅಥವಾ ಇದ್ರು ಬೆಳಿಬಹುದು, ವಿಶ್ವ ಪರಿಸ್ಥಿತಿ ಒಳಗೂ ನಾವು ಬೆಳಿಬಹುದು. ಅಂದ್ರೆ ಒಳ್ಳೆ ಮಾರುಕಟ್ಟೆ ಬೇಕಿದಕ್ಕೆ. ಒಳ್ಳೆ ಮಾರುಕಟ್ಟೆ, ಒಳ್ಳೆ ರೈತರು APMC ಅಲ್ಲಿ ಹೋಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಅನಿಸಿಕೆಯನ್ನ. ಒಳ್ಳೆ ಮಾರ್ಕೆಟ್ ಬೇಕು, ಮಾರ್ಕೆಟ್ ಇಲ್ಲ. ಸ್ವಲ್ಪ ರೈತರು ಇದನ್ನ ಅಕ್ಕಿ ಮಾಡಿ ಮಾರಬಹುದು. ಅಕ್ಕಿ ಮಾಡಿ ಮಾರಬಹುದು, ಅಕ್ಕಿ ಮಾಡಿ ಆ ಪ್ಯಾಕೆಟ್ ನ ಹಾಕೆಲ್ಲ ಮಾರ್ತಾರ ನೋಡ್ರಿ. ಅಲ್ಲ ಬೆಂಗಳೂರಾಗಂತೂ ಬಹಳ ಅದ್ರದ್ದು ಒಂದು ಡಿಮ್ಯಾಂಡ್ ಅದ್ರಿ ಅಂತ. ಹಿಂಗಾಗ್ಬಿಟ್ಟು ಬಹಳ ಅಂದ್ರೆ ಮಂದಿಯೊಳಗೆ ಏನಂತಂದ್ರೆ ಇದ್ರ ಬಗ್ಗೆ ಬಹಳ ಒಂದು ತಿಳುವಳಿಕೆ ಅರಿವು ಬರ್ತಾ ಇದ್ರಿ. ಈಗ ಹಳ್ಳಿನಲ್ಲೆಲ್ಲ ಸಾಮಾನ್ಯವಾಗಿ ನವಣೆಕೆನ ಊಟ ಮಾಡ್ತಾರೆ, ಬಹಳ ಜನ ಮಾಡ್ತಾರ ಅವರು. ಈ ಪಟ್ಟಣ ಪ್ರದೇಶದಲ್ಲಿ ಮೊದಲು ಮಾಡ್ತಿದ್ದಿಲ್ಲ, ಬಟ್ ಈಗ ಅವರು ಶುರು ಮಾಡ್ಯಾರ. ಅವರು ಏನಂದ್ರೆ ನವಣೆ ಮತ್ತೆ ಈ ಸಜ್ಜಿ ಆಮೇಲೆ ಬೇರೆ ಎಲ್ಲ ಕೆಲವು ಬರಗು, ಜೋಳ ಅಂತವೆಲ್ಲ ಸ್ವಲ್ಪ ಜಾಸ್ತಿ ಪ್ರಮಾಣದಾಗ ಉಪಯೋಗ ಮಾಡ್ತಾರೆ. ಇಂಥ ಒಂದು ಇದ್ರೊಳಗಡೆ ಈಗ ರೈತರು ಸ್ವಲ್ಪ ಇವೆಲ್ಲ ಉತ್ಪಾದನೆ ತಾಂತ್ರಿಕತೆ ಇದು ಮಾಡಿದ್ರೆ ಜಾಸ್ತಿ ಒಂದು ಇದನ್ನ ಬೆಳಿಬಹುದು. ಜಾಸ್ತಿ ಮಳೆನೂ ಬೇಕಾಗಿಲ್ಲ, ಮಳೆನೂ ಬಹಳ ಬೇಕಾಗಿಲ್ರಿ, ಅದು ಸಾಕ್ರಿ. ಬಂದ್ಬಿಡ್ತದೆ ಬಹಳ ಚಲೋ ಬಂದ್ಬಿಡ್ತದೆ. ಹಿಂಗಾಗಿ ರೈತರು ಆರಾಮಾಗಿ ಅದನ್ನ ಬೆಳಿಬಹುದು. ಒಳ್ಳೆಯದು ಡಾಕ್ಟರ್ ಕೊಪ್ಪಳ್ಕರ್ ಅವರು. ಇದುವರೆಗೆ ನೀವು ಹೇಳಿದಂಗೆ ಕೆಲವೊಂದು ಬೇಸಾಯ ತಾಂತ್ರಿಕೆ ಸಜ್ಜೆ ಮತ್ತು ನವಣೆಯಲ್ಲಿ ಅಳವಡಿಸಿಕೊಂಡ್ರೆ ಖಂಡಿತ ಇಳುವರಿಯನ್ನು ಚೆನ್ನಾಗಿ ಪಡಿಬಹುದು. ರೈತ ಬಾಂಧವರು ಕಡಿಮೆ ಫಲವತ್ತಾದ ಭೂಮಿಯಲ್ಲಿ ಏನು ಬೆಳಿಲಿಕ್ಕೆ ಬರೋದಿಲ್ಲ ಅಂತಲ್ಲಿ ಇವು ಅನಿವಾರ್ಯವಾಗಿ ಈಗ ಅವರು ಮುಂಗಾರು ಹಂಗಾಮಲ್ಲಿ ಏನು ಹಾಕಕ್ ಬರಂಗಿಲ್ಲ, ಹಿಂಗಾರಿನಲ್ಲಿ ಏನು ಹಾಕಕ್ ಬರೋದಿಲ್ಲ ಅಂತ ಒಂದು ಸಂದರ್ಭದಲ್ಲಿ ಮುಂಗಾರು ಹಂಗಾಮಿನಲ್ಲಿ ಈ ಒಂದು ನವಣೆ ಮತ್ತು ಸಜ್ಜೆ ಬೆಳೆಗಳನ್ನು ಬೆಳೆದ್ರಿಂದ ಸಾಕಷ್ಟು ಅನುಕೂಲತೆಗಳಿದ್ದಾವೆ. ರೈತರು ಈ ಒಂದು ವಿಚಾರವನ್ನು ಗಮನಿಸಲಿ. ಮಾಹಿತಿ ನೀಡಿದ್ದಕ್ಕೆ ತಮಗೆ ರೈತರ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ರೈತ ಬಾಂಧವರ, ಇದುವರೆಗೆ ಸಜ್ಜೆ ಮತ್ತು ನವಣೆ ಬೆಳೆಗಳ ಬೇಸಾಯ ತಾಂತ್ರಿಕತೆ ಈ ಕುರಿತು ಡಾಕ್ಟರ್ BG ಕೊಪ್ಪಳ್ಕರ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದರೆ